ಕಾಣ್ತಾ ಇದೆಯಾ ನಿಮಗೆ? ವಾ ನೋಡಿ ಅಂತ ಮತ್ತಳು. ಹಾಂ ನೋಡಿ ಅಂತ ಪುಟ್ಟ ಹಂಗೆ ತರೋದು ಹೆಂಗೆ ಇವಾಗ ಈ ಥರದ್ದೆಲ್ಲ ತೊಗೊಂಡು ಸ್ವಲ್ಪ ಶಕ್ತಿನೂ ಬರ್ತದೆ, ತಲೆ ಸುತ್ತ ಬರೋದು ಕಮ್ಮಿ ಆಗುತ್ತೆ. ಇದೆಲ್ಲ ಮಾಡಿ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಈ ಒಂದು ಹಿಟ್ಟು. ಏನಪ್ಪ ಅಂದರೆ ಇದು ಪಡ್ಡು ಹಿಟ್ಟು. ಈ ಪಡ್ಡುಗೆ ಏನೇನೆಲ್ಲ ಹಾಕಿದ್ದೀವಿ ಗೊತ್ತಾ? ಇದೇನು ಕ್ಲಿಪ್ಪಿಂಗ್ ತಗೊಂಡಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ಅದೇ ನನಗೆ ಸ್ವಲ್ಪ ಬ್ಲಡ್ ಕಮ್ಮಿ ಇದೆ ಅಂತ ಹೇಳಿದ್ನಲ್ವಾ ಹಿಂದಿನ ವ್ಲಾಗಲ್ಲಿ. ಅದಕ್ಕೋಸ್ಕರ ಇನ್ನೊಂದು ಬೇರೆ ರೆಸಿಪಿನೇ ಮಾಡಿದೆ PCOD ಬಗ್ಗೆ. ಅದಲ್ಲದೇ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಐರನ್ ಕಂಟೆಂಟ್ ಸಿಗಲಿ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಅಕ್ಕನ ಮನೆಯಲ್ಲಿ ನಾನು ಪಾಲಕ್ ಜ್ಯೂಸ್ ಮಾಡ್ತಾಯಿದ್ದೀನಿ. ಆ ಪಾಲಕ್ ಜ್ಯೂಸ್ ಹೇಗೆ ಮಾಡೋದು, ಏನು, ಯಾವ ಥರ ಇರುತ್ತೆ, ಟೇಸ್ಟ್ ಒಂದು ಸಲನೂ ಮಾಡಿಲ್ಲ. ಜಾಸ್ತಿ ಪಾಲಕ್ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಅಂದರೆ ಪಾಲಕ್ ತಿನ್ನೋದ್ರಿಂದ, ಸೊಪ್ಪು ತರಕಾರಿ ತಿನ್ನೋದ್ರಿಂದ ಈ ಬ್ಲಡ್ ಕಮ್ಮಿ ಇರೋರಿಗೆ ತುಂಬ ಒಳ್ಳೆಯದಾಗುತ್ತೆ, ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನಿವಾಗ ಪಾಲಕ್ ಜ್ಯೂಸ್ ಮಾಡ್ತೀನಿ. ಬನ್ನಿ ನಿಮಗೆ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅಂತೇಳಿ. ಪಾಲಕ್ ಪನ್ನೀರ್ನ ಮಾಡ್ತಾ ಇದ್ದೀನಿ. ಆದರೆ ಪಾಲಕ್ ಜ್ಯೂಸು, ಪಾಲಕ್ ಪನ್ನೀರ್ ಅಲ್ಲ, ಪಾಲಕ್ ಪನ್ನೀರ್ ಮಾಡೋ ಪ್ಲ್ಯಾನು ಕೂಡ ಇದೆ. ಆದರೆ ಪಾಲಕ್ ಜ್ಯೂಸ್ ಇವಾಗ ಪಡ್ಡು ಮಾಡಿದ್ದೀವಿ. ಬನ್ನಿ ತೋರಿಸ್ತೀನಿ. ಪಡ್ಡು ನೋಡಿ, ಪಡ್ಡದಿಟ್ಟು. ನಾನು ಬಂದಮೇಲಂತೂ ದಿನ ಒಳ್ಳೊಳ್ಳೆ ತಿಂಡಿಗಳು. ಇನ್ನೂ ಬಾಕಿ ಇದ್ದಾವೆ. ಇನ್ನೂ ಫ್ರೈಡ್ ರೈಸ್ ಮಾಡಿಲ್ಲ, ಆಮೇಲೆ ಎಗ್ ರೈಸ್. ಇವಾಗ ಕಾದಿದೆ. ಹಾಗೇನೆ ಫಸ್ಟ್ ಪಡ್ಡು ಮಾಡಿಕೊಂಡು ನಾನೊಂದೆರಡು ತಿಂದು ನೋಡ್ಕೊಂಡು ಹೇಳ್ಕೊಟ್ಟು ನೆಕ್ಸ್ಟ್ ಈ ರೆಸಿಪಿ ಮಾಡ್ತೀನಿ. ಈ ಪಾಲಕ್ ನೋಡಿ ಇಷ್ಟು ತೊಗೊಂಡಿದ್ದೀನಿ. ಹೆಂಗೆ ಗೊತ್ತಾ? ಒಟ್ಟು ಪಾಲಕ್ ರೆಸಿಪಿ ಅಂತೂ ಅಂದರೆ ಪಾಲಕ್ ಜ್ಯೂಸ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಇಷ್ಟು ಸೊಪ್ಪು ತೊಗೊಂಡಿದ್ದೀನಿ, ಇಷ್ಟು ಲೆಮನ್ ಇದು ಲೆಮನ್ನು, ಹಾಗೆ ಇದು ಒಂದು ಏನಿದೆ ಶುಂಠಿ, ಉಪ್ಪು, ಚಾಟ್ ಮಸಾಲ ಹಾಗೆ ಉಪ್ಪು ಬೇಕು. ಇವಾಗ ಫಸ್ಟು ಪಡ್ ಮಾಡ್ಕೊಂಡು ಹಿಂಗೆ ಸಿಡಿಸೋದು. ಬೆಳ್ಳಡ್ಡ ಹೆಂಗೆ ಸಿಡಿತಾ ಇದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ ಈ ಒಂದು ಹಿಟ್ಟು. ಏನಪ್ಪ ಅಂದರೆ ಇದು ಪಡ್ಡು ಹಿಟ್ಟು. ಈ ಪಡ್ಡುಗೆ ಏನೇನೆಲ್ಲ ಹಾಕಿದ್ದೀವಿ ಗೊತ್ತಾ? ಇದೇನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಏನಂತಂದರೆ ಇದು ಸಬ್ಬಾಕ್ಸಿ ಸೊಪ್ಪು, ಈರುಳ್ಳಿ, ಹಸಿರುಕಾಯಿ, ಕಡಲೆಬೇಳೆ, ಎಣ್ಣೆ, ಸಾಸಿವೆ ಇಷ್ಟೆಲ್ಲ ಹಾಕಿ ಒಗ್ಗರಣೆನೂ ಕೂಡ ಹಾಕ್ಕೊಂಡಿದ್ದೀವಿ. ಕಪ್ ಈ ಕಡೆ. ಇವಾಗ ಪಡ್ಡು ಹೋಯ್ತಾರಲ್ಲ, ಅಲ್ಲೇ ಪಡ್ಡು ಆಗಿದ್ದಾರೆ ಸ್ವಲ್ಪ. ಮತ್ತೆ ಇನ್ನೊಂದು ಟ್ರಿಪ್ ನನಗೆ, ನಮ್ಮ ಅಕ್ಕಂಗೆ, ಹುಡುಗರೆಲ್ಲ ತಿಂದು ನಮಗೆ ಪಡ್ಡು ಮಾತ್ರ ಸಕ್ಕತ್ತ ಬಂದು ಅಲ್ಲ ಅಷ್ಟ. ಅಷ್ಟು ತಿಂದಿ ರಾಶ ಪಡ್ಡ ತಿನ್ನಲ್ಲ. ಅವಾಗ ಎಷ್ಟು ತಿಂದೆ? ಅಷ್ಟು ಪಡ್ಡು ದೋಸೆ ಅಂದರೆ ಮೈಲಿ ದೂರ. ಏನೋ ಕಷ್ಟಪಟ್ಟು ತಿಂದ್ಲು. ಏನು ದೋಸೆನ ಮೊನ್ನೆ ಯಾಕೋ ಜಡಿ ಹಿಡಿದ್ಬಿಟ್ಟೈತೆ ಸ್ವಲ್ಪ. ಅನ್ನ ಬೇಕು ನನಗೆ, ಸಾಕಬೇಕು ಅಂತ. ಫ್ರೆಂಡ್ಸ್, ಇವಾಗ ಇದು ಪಡ್ಡು ಆಗೋವರೆಗೂ ಇಲ್ಲಿ ಮಿಕ್ಸಿಗೆ ಹಾಕೊಳ್ಳೋಣ. ಬನ್ನಿ. ಇದನ್ನು ಹಾಕುವ. ಈ ಪಡ್ಡ ಆಗ್ತಾ ಇದೆ. ಅಷ್ಟೊತ್ತಿಗೆ ಪಾಲಕ್ ಜ್ಯೂಸ್ನ ಹಾಳೊಟ್ಟೆ ಕುಡಿಬೇಕಲ್ವಾ? ಹಾಗಾಗಿ ನಿಮಗೆ ರೆಸಿಪಿ ತೋರ್ಸೋಕ್ಕೋಸ್ಕರನೇ, ಅಂದರೆ ನಾನು ಹೆಂಗೂ ತೊಗೊತಾ ಇದ್ದೀನಲ್ಲ ಹೊಟ್ಟೆಗೆ, ಹಾಗಾಗ್ಬಿಟ್ಟು ನಿಮ್ಗೆ ತೋರಿಸ್ಕೊತ ಪಡ್ಡೂ ಕೂಡ ಮಾಡ್ಕೊತ. ನೋಡಿ ಶುಂಠಿ. ಇವಾಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ. ಪಡ್ಡು ಕೂಡ ಆಯ್ತು. ಎಣ್ಣೆ ಹಾಕೋಣ ಬನ್ನಿ. ಸಕ್ಕತ್ತ ಬಂದ ಪಡ್ಡು ಮಾತ್ರ. ಪಟ ಅಂತ ಇದನ್ನು ಮಾಡಬೇಕು. ಇಲ್ಲ ಪಡ್ಡ ಆಗುತ್ತಿರು. ಆಯ್ತು ನೋಡ. ಅಯ್ಯ ಯಾಕ ನಿಮಗೆ ಆಗ್ತದೆ ತಟ್ಟೆ ಶಾಲೆ. ನಮ್ಮ ಅಕ್ಕಂಗೆ ಬಿಸಿ ಪಡ್ಡ ಕೂಡ ಅಂದರೆ ಬೇಡ.
ನೀನು ತಿನ್ನು ಬಿಸಿ ಬಿಸಿ ಹೋಗಿ ನಾನು ತಿನ್ಬೇಡ ಬಿಸಿ ಬಿಸಿ ನಮ್ಮ ಮಕ್ಕಳಿಗೆ ಕೊಡೋಕೆ ಬೇಡ ನೀನು ತಿನ್ನು ಆಶಂದ ಎರಡಂಗೆ ಕೊಳ್ಳ ಆಶಂದ ಎರಡಂಗೆ ಇವಾಗ ಇದರ ಮಿಕ್ಸಿಗೆ ಹಾಕೋಣ ನೀರು ಹಾಕಿಲ್ಲ ರಿಂಗ್ ರಿಂಗ್ ಹಂಗೆ ಇರಲ್ಲ ವೈರ್ ರಿಂಗ್ ರಿಂಗ್ ಹಂಗೆ ಇರಲ್ಲ ಪಡ್ಡು ಯಾರು ಜಾಸ್ತಿ ಇಷ್ಟಪಡೋಲ್ಲ ನಮಗೋಸ್ಕರ ಮಾಡಿದ್ದು ಪಡ್ಡು ಸುಮಾರು ಲೈಟ್ ಇಷ್ಟ ತಿಂಡಿಗಾಗುತ್ತೆ ಬಟ್ ನಮ್ಮ ಆಶೆಗಂತೂ ಎಳ್ಳೆ ನಾನು ಬರ್ತೀನಿ ಮೇಲಕ್ಕೆ ನೋಡಿ ಈ ಥರ ಜ್ಯೂಸ್ ಆಗಿದೆ ನಾನಿವಾಗ ಜ್ಯೂಸ್ನ ಕುಡಿದ್ಬಿಟ್ಟು ನೆಕ್ಸ್ಟು ಹಾಳೊಟ್ಟೆಗೆ ಜ್ಯೂಸ್ನ ಕುಡಿದ್ಬಿಟ್ಟು ಇವಾಗ ಈ ಪಡ್ಡು ತಿನ್ನೋದು ನೋಡಿ ಎಷ್ಟು ಚೆನ್ನಾಗಿದೆ ಪಡ್ಡು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಇದನ್ನು ಸೋಸ್ಕೋಬೇಕು ಸೋಸ್ಕೊಳ್ಳುವ ಎಷ್ಟು ಗ್ರೀನ್ ಕಲರಲ್ಲಿದೆ ನೋಡಿ ಪಾಲಕ್ ಜ್ಯೂಸ್ ಸಕ್ಕತ್ತಾಗಿದೆ ಒಳ್ಳೆ ಡ್ರಿಂಕ್ ಇದು ನಿಮಗೇನಾದರೂ ರಕ್ತ ಕಮ್ಮಿ ಇತ್ತು ಸುಸ್ತಾಗ್ತಿತ್ತು ಅಂತಂದರೆ ನೀವು ಖಂಡಿತ ಈ ಜ್ಯೂಸ್ನ ಮಾಡ್ಕೊಡಿ ತುಂಬ ಒಳ್ಳೆಯದು ಇವಾಗ ನಾನಿದ್ದಕ್ಕೆ ಏನಪ್ಪ ಅಂದರೆ ಸ್ವಲ್ಪ ಇನ್ನೂ ಟೇಸ್ಟ್ ಬರಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಚಾಟ್ ಮಸಾಲ ಹಾಕಿ ತುಂಬ ಚೆನ್ನಾಗಿರುತ್ತೆ ಸಾಕಿಷ್ಟೆ ನೋಡಿ ಈ ಜ್ಯೂಸ್ ಎಷ್ಟು ಸಕ್ಕತ್ತಾಗಿದೆ ಟೇಸ್ಟ್ ಮಾಡೋಣ ತುಂಬ ಚೆನ್ನಾಗಿದೆ ಇದೆಲ್ಲ ಕುಡಿದ್ಬಿಟ್ಟು ಸಿಗ್ತೀನಿ ಓಕೆನಾ ಇವಾಗ ಜ್ಯೂಸ್ ಕುಡಿದಿದ್ದಾತು ಯಾಕಪ್ಪ ಅಂತಂದರೆ ನಮ್ಮನೇಲಿ ನಾನು ಜ್ಯೂಸು ಹೆಲ್ದಿ ಜ್ಯೂಸು ಒಳ್ಳೊಳ್ಳೆ ಫುಡ್ಡೇ ತಿಂತಾ ಇರಲಿಲ್ಲ ಇಲ್ಲಿ ಬಂದಾಗ ನಾನು ಹಿಂಗೆ ಸಣ್ಣಾಗಿದ್ದೀನಿ ನೀವು ಹೇಳ್ತಿರಲ್ವಾ ಎಷ್ಟು ಸಣ್ಣ ಆಗಿಬಿಟ್ಟಿದ್ದೀರಾ ಯಾಕೆ ಅಂತ ಕೆಲವರು ಬೇಡ್ಕೊಂಬಿಟ್ಟಾಕೋರು ಅಥವಾ ಕುತೂಹಲ ಇರೋರು ಕೇಳ್ತಿರಲ್ಲ ಅದಕ್ಕೆ ಆನ್ಸರು ತುಂಬ ಸಣ್ಣ ಇದ್ದೀನಿ ಅಂತಂದರೆ ತುಂಬ ವೀಕ್ ಇದ್ದೆ ಆದ ಕಾರಣ ನಾನು ತುಂಬಾ ಬ್ಲಡ್ ಹೇಳಿದ್ದಲ್ಲ ಬ್ಲೀಡಿಂಗ್ ಆಗಿ ಆ ಥರ ಆಗಿದ್ದಂಥದ್ದು ಇವಾಗ ಈ ಥರದ್ದೆಲ್ಲ ತೊಗೊಂಡು ಸ್ವಲ್ಪ ಶಕ್ತಿನೂ ಬರ್ತದೆ ತಲೆ ಸುತ್ತ ಬರೋದು ಕಮ್ಮಿ ಆಗುತ್ತೆ ಇದೆಲ್ಲ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕ ಇದನ್ನು ತಗೋ ಏನಿದು ಪಾಲಕ್ ಜ್ಯೂಸ್ ಕುಡಿ ಆಮೇಲೆ ಒಳ್ಳೊಳ್ಳೆ ಫುಡ್ ತಿನ್ನು ಹೊಟ್ಟೆ ತುಂಬ ಊಟ ಮಾಡು ಆ ಥರ ಹೇಳ್ತಿರೋದಕ್ಕೆ ನಾನು ಸ್ವಲ್ಪ ಏನಾದರೂ ಹೇಳೋದಿದ್ರೆ ಅಲ್ವಾ ನಾವು ಕೂಡ ಸ್ವಲ್ಪ ಗಮನ ಕೊಡೋದು ಇವಾಗ ಬನ್ನಿ ತಿಂಡಿ ತಿನ್ನುವ ಪಡ್ಡು ಬಿಸಿ ಬಿಸಿ ಪಡ್ಡು ಚಟ್ನಿ ಹಾಕುವ ಚಟ್ನಿ ಇವಾಗ ನಾನು ಹೆಲ್ದಿ ಡ್ರಿಂಕ್ ತಗೊಂಡು ಇವಾಗ ಈ ಒಂದು ಜ್ಯೂಸ್ನ ಕುಡಿದ ನಂತರ ಬಿಸಿ ಬಿಸಿ ಸುಡ್ತಾ ಇದೆ ನೋಡಿ ಹಿಂಗೆ ಹೋಗಿ ಬರ್ತಾ ಇದೆ ಕಾಣ್ತಾ ಇದೆಯಾ ನಿಮಗೆ ವಾ ಸಕ್ಕತ್ತಾಗುತ್ತೆ ಬಿಸಿ ಬಿಸಿ ಪಟ್ಟು ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ
ತಿಂದೆ. ಸಬ್ಬಾಸಿ ಸೊಪ್ಪಾಕಿಂದ ತುಂಬ ಟೇಸ್ಟ್ ತುಂಬ ಚೆನ್ನಾಗಿದೆ. ಇದೆಲ್ಲ ತಿಂದ್ಬಿಡು. ಸುತ್ತದವೆ ಕಾ ನೀನು ಇನ್ನೊಂದೆರಡು ಬಾ ಹೊಂದತ್ತು ಹೊಂದತ್ತು ಬೇಡ ಅಕ್ಕಗೆ ಬೇಡ ಅಂತ ನಮ್ಮ ಅಕ್ಕಂಗೆ ತಾಕ ಚಟ್ನಿ ಭಾಳ ಬೇಕೈತೆ. ಚಟ್ನಿನೇ ಖಾಲಿ ಆಗಿಲ್ಲ. ಚಟ್ನಿಯಾ ಇರ್ಲಿ ಬಿಡು, ಇರುತ್ತೆ. ಅನ್ನ ಚಟ್ನಿ ಉಣ್ಣೋದು. ಆಶಾ ನಾನು ಅರುಣನೇ ಖಾಲಿ ಮಾಡ್ತೀವಿ. ಫ್ರಿಜ್ಜಾಗೆ ಇರುತ್ತೆ ನೋಡಿ. ಅಂತ ತಗೊಳ್ಳೋಳು. ಹಾಂ ನೋಡಿ ಅಂತ ಪುಟ್ಟ ಅಂಬದು ಹಂಗೆ ತರೋದು. ಯಾವ ಹುಟ್ಟಿ ತಂದಾಗ ತಗೊಳ್ಳಿ ನೋಡಿ. ಪೊಡ್ಡ ಎಂಚಾಗಿ ಎಳೆಯಲ್ಲಿ ಬಿಟ್ಟು ಬಂದಿದ್ದೆ. ಮತ್ತು ಆಮೇಲೆ ಚುಚ್ಕೊಂಬಿಟ್ಟು ಹಿಂಗೆ ತಿರ್ಸ್ಕೊಂಡು ತಗೋತಾಳೆ ಪೊಡ್ಡ ಆಶಾ. ಅಕ್ಕ 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 ಕಾಪಿ ಹೇಳಕ್ಕ ಅವ್ರಿಗೆ ಯಾರಿಗಾನ. ಆಶಂಗೆ ನಮ್ಮ ಮನೆಗೆ ಯಾರು ಮಗಿಲ್ಲ ನೀರು ಕುಡಿ ಅಂತ ಬರ್ತಾಳೆ. ಬದಿಲಿ ಒಂದು ಕೆಮ್ಮರೆ ಕೆಂಬಂದ್ರೆ ಯಾರೆಲ್ಲ ಕೆಮ್ಮರಿ ನೀರು ಕುಡೀರಿ, ಹೊರಗಿಂದ ಯಾರ ಬರಲಿ ತಗೊಳ್ರಿ ಫಸ್ಟ್ ಸುಸ್ತಾಗಿರೋ ಬಂದು ಅಂತಾಳೆ. ಪೊಡ್ಡು ಒಂದು ಎಂಚು ಫುಲ್ ಇರುತ್ತಲ್ಲ, ಒಂದು ಎಂಚಿನಾಗಿ ಎಷ್ಟು ಬರ್ತಾವಪ್ಪ ಎಣ್ಸಿಲ್ಲ ಅವಷ್ಟು ನಾನು ಒಬ್ಬಳೆ ತಿಂತೀನಿ ಇವತ್ತು. ಪೊದ್ದು ನೀನು ಎಷ್ಟು ತಿಂದೆ ಪೊದ್ದು? 4-3 ತಿಂದಳೆ ನಾನು. ಒಂದು ಎಂಚೊಳಗೆ ಎಷ್ಟಿರ್ತವೆ ಎಣ್ಸಿಲ್ಲ, ನೀವು ಎಣ್ಸಿ ನನಗೆ ಕಮೆಂಟಲ್ಲಿ ತಿಳಿಸಿ. ಒಂದು ಎಂಚಿನ ಪೊಡ್ಡಲ್ಲಿ ಎಷ್ಟಿರ್ತವೆ ಅಷ್ಟು ಹಾಕೊಂಡು ಎಲ್ಲ ಹಾಕೊಂಡು 2 ಬಿಟ್ಟು ಬಂದಿದ್ದೆ ಬಿಸಿ ಅಂತ. ಅಷ್ಟು ಹಾಕೊಂಡು ಮತ್ತೆ 2 ತರಿಸ್ಕೊಂಡು ತಂದಲ್ಲ ಹಿಂಗೆ ಸೊಟ್ಟ ಹೊಡ್ಕೊಂಡು ಅವೆರಡು ತಂದು ಖಾಲಿ ಅದೇ ನೋಡಿ ಎಷ್ಟಿದ್ದಾವೆ. ಜಾಗ ಪಡ್ಡು ನೀನು ಮಾತಾಡ್ಸಿಲ್ಲ ಬಾ. ಚಟ್ನಿ ಬೇಡ ಕರೆಕ್ಟಾಗೈತ. ಚಟ್ನಿನ 2 ಸಲ ಇಷ್ಟಿಷ್ಟ ಹಾಕ್ಸ್ಕೊಂಡು ಇಷ್ಟಿಷ್ಟ ಮತ್ತು ಚಟ್ನಿ ಜಾಸ್ತಿ ತಿಂತಾಳೆ ಅಂತ ಗೊತ್ತಾಗಿ ಯಾಕೆ ಒಂದು ಇಡ್ಲಿಗೆ ಒಂದು ಬಕೆಟ್ ಸಾರು, ಬಕೆಟ್ ಚಟ್ನಿ ಕೇಳಿದ್ರೆ ಅಳ್ತಾನೆ. ಅದು ನೀನೇ. ಅದು ಎಲ್ರಿಗೂ ಅನುಭವ ಆಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಏನು ಗೊತ್ತಾ, ಈಗ ಚಟ್ನಿ ಕಮ್ಮಿ ಬಂದೇ ಬರ್ತಲ್ವ ಹೋಟ್ಲಿಗೆ ಹೋದಾಗ ನಾವು ಕೇಳ್ತೀನಿ. ಮನೇಲಾದರೆ ಇಷ್ಟಿಷ್ಟು 2 ಸಲ ಹಾಕ್ಸ್ಕೊಂಡಿನಿ ನೋಡಿ. ಹೆಂಗೆ ಎತ್ಕೊತೀನಿ ಅಂತ ಹಿಂಗೆ ಎತ್ಕೊಳ್ಳೋದು. ಈ ಥರ ದಪ್ಪ ಇರ್ಬೇಕು, ಚಟ್ನಿ ಜಾಸ್ತಿ ಇರಬೇಕು. ದೋಸೆಗಾಗಲಿ ಇಡ್ಲಿಗಾಗಲಿ ಪಡ್ಡುಗೆ ಆಗಲಿ ನನಗೆ. ಅದೇ ಆಟ ಜಾಸ್ತಿ ಹಾಕಿಲ್ಲ ಅಂತಂದೆ ಅಂಕಲ್ಲ ಬೇಕಾ ಇನ್ನೊಂದು ಸ್ವಲ್ಪ ಚಟ್ನಿ ಅಂತವಳಲ್ಲಿ ಅಡುಗೆ ಮನೆಗೆ ಆಶಾ. ಜಲ್ದಿ ಕಾಫಿ ತಂಬ ಅಂದೆ, ತಿಂಡಿ ಖಾಲಿ ಆಗೋತ್ತು. ಕಟ್ಟೆಗಿನ ಒಂದು ಪಟ್ಟು ಇದ್ದಂಕಲೇ ಕಾಫಿ ಇರಬೇಕು. ಆಗ ಕಾಫಿನೂ ಕುಡಿಬೇಕು, ತಿಂಡಿನೂ ತಿನ್ನಬೇಕು. ಆಗ ಕಳಮ್ ಹೆಂಗೆ ಸತ್ತಲ್ವ, ಕ್ರಿಸ್ಪಿ ಆಗಿದೆ. ನನ್ನ ಮಗಳ ಪುಣ್ಯದ ಕಿತ್ತಿ ಇನ್ನೂ ಬರಲ್ಲ ಕಾಫಿ ದಾಂಡು ನೋಡಿ. ನಮ್ಮ ಹೊರಡಾಗಿದ್ದ ಜೊತೆಗೆ ಪಟ ಅಂತ ಮಾಡಿಕೊಟ್ಟು ಕಾಫಿ ಅಂತ ನಿಲ್ಲಿಸೇ ಇರಲ್ಲ. ಅಲ್ಲಿ ಕಾಫಿ ಬಂದು ಇಲ್ಲಿ ತಟ್ಟೆ ಮುಂದೆ ಇರೋದು. ಎಷ್ಟು ಬೇಗ ಕಾಫಿ ಮಾಡೋದ ಮಾಡಿ 1 ಗಂಟೆ ಮಾಡಲು ಹೋಗಿ 1 ಗಂಟೆ ಆಯಿತು. ಪೊಡ್ಡೆಲ್ಲ ಖಾಲಿ ಆಗೋಯ್ತು. ಕಾಫಿ ಆಯ್ತು.
ಸ್ಟ್ರಾಂಗ್ ಇತ್ತು. ನಾನು ತುಂಬ ಕೊಡ್ಬೇಡ ಅಂತ ಹೇಳ್ತಾನೆ. ಒಂದಿಷ್ಟೇ ಹತ್ಲ ಇತ್ಲ ಒಂದು ಸ್ವಲ್ಪ ನಿಲ್ಕತ್ತೆ ಹಾಕ್ಬಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟು ಕೊಡ್ಬಿಟ್ಟಾಳೆ ಅಮ್ಮ. ಇನ್ನೂ ಒಂಚೂರು ಪಡ್ಡು ಐತೆ. ಒಂದು ತುತ್ತು ಪಡ್ಡು ಒಂದು ತುತ್ತು ಕಾಫಿ ಕುಡೀರಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಕಾಫಿ ಪಡ್ಡು ಆಮೇಲೆ ಒಂದು ಕುಕ್ಕು ಕಾಫಿ. ಅದ್ಭುತ. ಈ ಕಾಂಬಿನೇಷನ್ ನಿಮ್ಗೆ ಇಷ್ಟ ಆಗುತ್ತಾ? ಊಟ ತಿಂತಾ ಇರುವಾಗಲೇ ಕಾಫಿ ಕುಡಿಯೋಂಥದ್ದು ಅಥವಾ ಊಟ ಆದ ತಕ್ಷಣ ಕಾಫಿ ಕುಡಿಯೋಂಥದ್ದು, ಈ ಒಂದು ಅಭ್ಯಾಸ ನಿಮಗಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಏನು ಗೊತ್ತಾ, ನಮ್ಮ ಕೂಪು ಇದ್ದಾಳಲ್ಲ, ನೆನ್ನೆ ಹಿಡಿತ ಕೂತಿದ್ಲು. ಏನಂತಂದರೆ ಅವಳದೊಂದು ಕಪ್ಪಲಟ ಆಡ್ದಾಗ ಆಡ್ತಿರ್ತಾಳಲ್ವ, ನಾವು ಅವಳು ಕಪ್ಪಲಟ ಆಡ್ದಾಗ ಆಡ್ತಾ ಇರ್ತೀವಿ ಯಾವಾಗಲೂ. ಅದೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ, ನಾವು ನೋಡ್ಕೊಂಬನ್ನಿ. ಅಷ್ಟೊತ್ತಿಗೆ ಕಾಫಿ ಎಲ್ಲ ಕುಡಿದು ಮುಗಿಸಿರ್ತೀನಿ, ಹೊಡ್ಕೊಂಬನ್ನಿ. ದೊಡ್ಡಮ್ಮ ನೋಡಮ್ಮ ಇಲ್ಲಿ ಅಮ್ಮ ಏನ್ ಮಾಡ್ತೈತಂತ. ದೊಡ್ಡಮ್ಮ ನೋಡ್ತಾ ಇಲ್ಲಿ ಇವತ್ತು ಹೋಳಿ ಹಬ್ಬ ಇವತ್ತು ನಮ್ಮ ಮನೇಲಿ. ಬಟ್ ಇದು ಕಲರ್ ಕಲರ್ ಹೋಳಿ ಅಲ್ಲ, ಕಲರ್ ಕಲರ್ ಹೋಳಿ ಅಲ್ಲ, ನಾನಿಟ್ಟಿನ ಹೋಳಿ ಇದು. ಶೀಟ್ ಇದೆ ಮೇಲ್ಗಡೆ ಒಣಗಕ್ಕೆ ಬರಬೇಕು. ಹೋಗಿ ನಾವು ಹಿಂಗೆ ತೆಗ್ದವ್ರಣ ಡ್ರೈ ಆಗೈತೆ. ಅವು ಹಾವು ಡ್ರೈ ಆಗೈತೆ. ಈ ವಜ್ಜೆನೂ ಇಲ್ಲ, ವಜ್ಜೆ ಇಲ್ಲ, ನೀರಿಲ್ಲ. ಅಯ್ಯೋ ಬಾರನೇ ಇಲ್ಲ, ಅಯ್ಯೋ ಬಾರನೇ ಇಲ್ಲ ಕಣೆ, ನೀರೇ ಇಲ್ಲ. ವಾಷಿಂಗ್ ಮಿಷಿನ್ಗೆ ಹಾಕಿರೋದು ನೀರೆಲ್ಲ ಹೀರ್ಕೊಂಡ್ಬಿಟ್ಟಿದೆ ಬಟ್ಟೆ, ಭಾರನೇ ಇಲ್ಲ ಆಶಾ. ನೋಡಿ ಬಾವೆಲ್ಲ ಒಣಗಾಕ್ಬರಲ್ಲ. ಬೇಡ ಬಿಡ ಹಾಕ್ಕೊತೀವಿ. ಎಷ್ಟು ವೇಟ್ ಇದೆ. ನಿಧಾನ. ಇಷ್ಟು ಚೆನ್ನಾಗಿದೆ ಗೊತ್ತಾ. ವಾಷಿಂಗ್ ಮಿಷಿನ್ ಆದ ತಕ್ಷಣ ನೀರೆಲ್ಲ ಹಿಂಕೊಂಬಿಡ್ತು. ಬೆಳಿಗ್ಗೆ ವಾಶ್ ಮಾಡಿದಂಥ ಬೆಡ್ಶೀಟು ಅದು ಒತ್ಕೊಬರೋಕೆ ವಜ್ಜೆನೇ ಆಗಲಿಲ್ಲ. ನೆನೆಸ್ದಾಗ ಎಷ್ಟು ಭಾರ ಇತ್ತು ಗೊತ್ತಾ. ಈ ಕ್ಲಿಪ್ಪಿಂಗ್ ಹಾಕ್ಬಿಟ್ರೆ ಇನ್ನೊಂದು ಈಗ ಇನ್ನು ಕರೆಕ್ಟಾಗಿ ನಾಲ್ಕು ಮೇಲೆ ಮೇಲೆ ಕೆಳಗಡೆ. ಅಲ್ಲೊಂದು ಹಾಕಷ್ಟೇ. ಯೂಸ್ ಮಾಡೋಕಿತ್ತಲ್ಲ ಅದು ಒಂದು. ಯಾವುದೊಂದು ಸ್ಟೆಪ್ ಮಾಡ್ಬೇಕಂತಿದ್ದಲ್ಲ, ಯಾವ್ದು ಅದೇ ಟ್ರೆಂಡಿಂಗ್ ಇರೋ ಸಾಂಗ್. ಯಾವುದು ಸಾಂಗ್? ಸ್ಟೆಪ್ ಹೆಂಗೆ ನೋಡ್ಕೊಳ್ಳಿ. ಏನು ಮಾಡಂಗಿಲ್ಲ, ಮಾತಾಡಿದ್ರೆ ಮಾತಾಡಿ
ಮಾತಾಡ್ಬಿಡು ಹೆಂಗೆ ಫ್ರೀ ಐತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನೋಡಿದ್ರಲ್ವ. ಇವತ್ತಿನ ವ್ಲಾಗ್ ಇಷ್ಟೇ ಹೇಗಿತ್ತು. ಇವತ್ತಿನ ಡೈಲಿ ವ್ಲಾಗ್ ಅಂದರೆ ಒಂದು ಚಿಕ್ಕದಾದ ಒಂದು ರೆಸಿಪಿನೂ ಕೂಡ ತೋರಿಸಿದ್ದೀನಿ. ಅಂದರೆ ಪಾಲಕ್ ರೆಸಿಪಿ ಹೇಗಿತ್ತು, ನೀವು ಕೂಡ ಟ್ರೈ ಮಾಡಿದ್ದೀರಾ ಮುಂಚೆ, ಅಥವಾ ಮಾಡಿಲ್ಲ ಅಂದರೆ ನಿಮಗೆ ಐರನ್ ಕಂಟೆಂಟ್ ಏನಾದರೂ ನಿಮಗೆ ಕಮ್ಮಿ ಇತ್ತು ಅಂತಂದರೆ, ಅಂದರೆ ರಕ್ತಹೀನತೆ ಇತ್ತು ಅಂದರೆ, ನಿಮಗೆ ರಕ್ತ ಕಮ್ಮಿ ಇತ್ತು ಅಂತಂದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ತುಂಬ ಬೆನಿಫಿಟ್ ಇದೆ. ಆದಷ್ಟು ಆರೋಗ್ಯವಾಗಿರೋಂಥ ಆರೋಗ್ಯಕರವಾದ ಆಹಾರನೇ ತೊಗೊಳ್ಳಿ, ತುಂಬ ಬೆನಿಫಿಟ್ ಇರುತ್ತೆ. ಇದನ್ನು ಬೇಯಿಸಿ ಪಾಲಕ್ನ ತೊಗೊಳೋದಕ್ಕಿಂತ ಹಾಗೆ ಹಸಿದು ಜ್ಯೂಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ, ಶುಂಠಿ, ನಿಂಬೆಹಣ್ಣಿನ ರಸ ಹಾಕೊಂಡು ಕುಡಿಯೋದು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಹೆಲ್ದಿ ಕೂಡ, ಬೇಗ ನಿಮಗೆ ರಕ್ತ ಇನ್ಕ್ರೀಸ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಇವತ್ತಿನ ಡೈಲಿ ವ್ಲಾಗ್ ಇಷ್ಟ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಹೇಗಿತ್ತು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡೋದನ್ನು ಮರಿಬಿಡದೆ ಹೇಳ್ತಾ ಇವತ್ತಿನ ವ್ಲಾಗ್ನ ಏನು ಮಾಡ್ತಿದ್ದೀನಿ. ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ ಫ್ರೆಂಡ್ಸ್. ನಾನು ಡೈಲಿ ವ್ಲಾಗ್ನ ಇಲ್ಲಿ ಅಕ್ಕರ ಮನೇಲಿ ಇರೋವರೆಗೂ ಡೈಲಿ ವ್ಲಾಗ್ ಹಾಕ್ತೀನಿ. ಟೇಕ್ ಕೇರ್, ಲವ್ ಯು ಆಲ್.